ಮಗುವನ್ನ ದತ್ತು ಪಡೆದು ಅದೇ ಮಗುವನ್ನ ನಿಧಿಗಾಗಿ ಬಲಿ ಕೊಡೋಕೆ ದುರುಳರು ಪ್ರಯತ್ನ ಪಟ್ಟಿದ್ದಾರೆ. ನಿಧಿಗಾಗಿ ಮಗು ಬಲಿಗೆ ಮುಂದಾಗಿದ್ರು ದತ್ತು ಪೋಷಕರು ಮನೆಯಲ್ಲಿ ಗುಂಡಿ ತೆಗೆದು ಮಗುವನ್ನ ಬಲಿ ಕೊಡೋಕೆ ಯತ್ನಿಸಿದಂತಹ ಆರೋಪ ಕೇಳಿಬಂದಿದೆ. ಎಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು ಆ ಪೂಜೆ ನಡೀತಾ ಇರುವಂತಹ ಜಾಗಕ್ಕೆ ದಾಳಿ ಮಾಡಿ ಆ 8 ತಿಂಗಳ ಹಸುಗೂಸನ್ನ ಆ ಗಂಡು ಮಗುವನ್ನ ಮಕ್ಕಳ ರಕ್ಷಣಾ ಘಟಕ ರಕ್ಷಣೆ ಮಾಡುವಂತಹ ಕೆಲಸ ಮಾಡಿದೆ. ಇಂಥದ್ದೊಂದು ಆಘಾತಕಾರಿ ಘಟನೆ ನಡೆದಿರೋದು ಬೆಂಗಳೂರಿನ ಹೊರವಲಯದ ಹೊಸಕೋಟೆಯ ಸೂಲಿಬೆಲೆ ಜನತಾ ಕಾಲೋನಿಯಲ್ಲಿ ಸೈಯದ್ ಇಮ್ರಾನ್ ಎಂಬಾತನ ಮನೆಯಲ್ಲಿ ಈ ಬಲಿ ಪೂಜೆ ನಡೀತಾ ಇತ್ತು. ವಿಪರ್ಯಾಸ ಏನು ಅಂದ್ರೆ ಇದೇ ಸೈಯದ್ ಇಮ್ರಾನ್ ಆ ಮಗುವನ್ನ ನಾನ್ ಸಾಕ್ತೀನಿ ಅಂತ ದತ್ತು ಪಡ್ಕೊಂಡಿದ್ದ. ಸಾಕ್ತೀನಿ ಅಂತ ದತ್ತು ಪಡೆದವನು ಅದಾದ ನಂತರ ಮಗುವನ್ನ ಬಲಿ ಕೊಡುವುದಕ್ಕೆ ಅಂತ ಹೇಳಿ ಮನೆಯಲ್ಲಿ ನಿಧಿ ಪೂಜೆ ಮಾಡಿದ್ದಾನೆ. ಅದಕ್ಕೆ ಸಾಕ್ಷಿಯಾಗಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೋಡಿ. ಇದು ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆತನ ಮನೆಯಲ್ಲಿ ಕಂಡು ಬಂದಂತಹ ದೃಶ್ಯ. ಅಲ್ಲಿ ಪೂಜೆಗೆ ಮಾಡ್ಕೊಂಡಿರುವಂತಹ ತಯಾರಿ ನೋಡ್ತಾ ಇದ್ದೀರಿ, ಅಗೆದಿರುವಂತಹ ಗುಂಡಿ ನೋಡ್ತಾ ಇದ್ದೀರಿ. ಇದೇ ಗುಂಡಿಯಲ್ಲಿ ಆ ಮಗುವನ್ನ ಬಲಿ ಕೊಡುವುದಕ್ಕೆ ಇವರು ತಯಾರಿಯನ್ನ ಮಾಡ್ಕೊಂಡಿದ್ರು, ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ದುರುಳರು ಅನ್ನುವಂಥ ಮಾಹಿತಿ ಇದೆ. ಅಧಿಕಾರಿಗಳಿಗೆ ಮಾಹಿತಿ ಹೋಗುತ್ತೆ, ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ ಪೂಜೆ ನಡೀತಾ ಇದ್ದಂತಹ ಟೈಮ್ನಲ್ಲಿ ದಾಳಿ ಮಾಡ್ತಾರೆ. ರೈಟ್ ಟೈಮ್ಗೆ ಹೋಗಿ ಆ 8 ತಿಂಗಳ ಹಸುಗೂಸನ್ನ ಬಚಾವ್ ಮಾಡಿದ್ದಾರೆ. ಕೊಡ್ತೀರಿ ಹೇಳಮ್ಮ, ಕೊಡಿಸ್ತೀನಿ ನಾನು. ಹೋಗಿ ಬೇತೀರಾ ತು क्या हूँ करता वाह दे बे तू दे ಕೊಟ್ಟಿದ್ದೀನಮ್ಮ. ಅಮ್ಮ ನೀನು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ನೀವು ಮಧ್ಯಭಾಗದಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯ ಇದು. ಈ ಹಿಂದೆ ಮಗುವನ್ನ ಆ ಮಗುವಿನ ಹೆತ್ತವರು ಮಾರಾಟ ಮಾಡಿದ್ದಂತಹ ದೃಶ್ಯ. ಕಂತೆ ನೋಟನ್ನ ತಗೊಂಡು ಬಡತನಾನೋ ಮತ್ತೊಂದು ಕಾರಣನೋ ಏನೋ ಗೊತ್ತಿಲ್ಲ, ಬಟ್ ಯಾವ ರೀತಿಯಾಗಿಯೇ ಮಾಡಿದ್ರು ಅದು ಅಪರಾಧನೇ. ತಮ್ಮ ಮಗುವನ್ನ, ತಮ್ಮ ಕರುಳ ಕುಡಿಯನ್ನ ಮಾರಾಟ ಮಾಡುವಂತಹ ಕೆಲಸವನ್ನ ಈ ದಂಪತಿ ಮಾಡಿದ್ರು. ಆ ದಂಪತಿ ಮಗುವನ್ನ ಕೊಟ್ಟಿದ್ದು ಈ ಸೈಯದ್ ಇಮ್ರಾನ್ ಎಂಬಾತನಿಗೆ. ಮಗುವನ್ನ ಕೊಟ್ಟು ಕಂತೆ ನೋಟನ್ನ ಈ ದಂಪತಿ ತೆಗೆದುಕೊಂಡಿದ್ರು, ಈ ಅಪ್ಪ ಅಮ್ಮ ತಗೊಂಡಿದ್ರು. ಆ ಮಗುವನ್ನ ತೆಗೆದುಕೊಂಡು ಹೋದಂತಹ ಸೈಯದ್ ಇಮ್ರಾನ್ ಮಾಡಿರೋದು ಈ ಕೃತ್ಯ. ಆತನ ಮನೆಯಲ್ಲಿ ಮಾಡಿರುವಂತಹ ಪೂಜೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸರಿಯಾದ ಸಮಯಕ್ಕೆ ಮಕ್ಕಳ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರಿಂದ ಆ ಮಗು ಬಚಾವಾಗಿದೆ. ಆ ವಿಡಿಯೋನ ನೀವು ಸರಿಯಾಗಿ ಗಮನಿಸಿದ್ರೆ ನಿಮ್ ಮಗು ಅಳೋ ಶಬ್ದ ಕೇಳುತ್ತೆ. ಆ ಟೈಮ್ನಲ್ಲಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಟೈಮ್ನಲ್ಲಿ 8 ತಿಂಗಳ ಗಂಡು ಮಗು, ಆ ಮಗುವಿನ ರಕ್ಷಣೆಯಾಗಿದೆ. ಅಮ್ಮ ನೀನು ಈ ಘಟನೆ ಆಗಿದ್ದು ಹೇಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ದಂಪತಿ ಬೇರೆಯವರಿಂದ, ಅಂದ್ರೆ ಈ ಸೈಯದ್ ಇಮ್ರಾನ್ ಅನ್ನುವಂತಹ ಆರೋಪಿ ಏನಿದ್ದಾನೆ ಆತ ಬೇರೆಯವರಿಂದ ಈ ಗಂಡು ಮಗುವನ್ನ ಖರೀದಿ ಮಾಡಿದ್ದ. ಆ ಖರೀದಿ ಮಾಡಿದ್ದ ಅನ್ನೋದಕ್ಕೆ ಸಾಕ್ಷಿ ನೀವು ನೋಡ್ತಾ ಇರುವಂತಹ ವಿಡಿಯೋ. ಆ ಮಗುವನ್ನ ತಗೊಂಡು ಬಂದು ಇಲ್ಲಿ ಬಲಿ ಕೊಡೋಕ್ ಮುಂದಾಗಿದ್ದಾನೆ. ಅದು ಯಾರಿಗೋ ಗೊತ್ತಾಗಿದೆ, ತೀರಾ ಆಪ್ತರಿರಬಹುದು, ಅವ್ರಿಗೆ ಆ ಮಾಹಿತಿ ಹೋಗಿದೆ. ಅವರು ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿದ್ದಾರೆ. ಮಕ್ಕಳ ಸಹಾಯವಾಣಿ ಕರೆ ಮಾಡಿ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡ್ತಿದ್ದಾರೆ ಅಂತ ಹೇಳಿ 1098 ಮಕ್ಕಳ ಸಹಾಯವಾಣಿ ಸಂಖ್ಯೆ, ಅದಕ್ಕೆ ಕರೆ ಮಾಡಿ ಮಾಹಿತಿಯನ್ನ ಕೊಡ್ತಾರೆ. ಕರೆ ಬರ್ತಾ ಇದ್ದ ಹಾಗೆ ಸೂಲಿಬೆಲೆಯ ಜನತಾ ಕಾಲೋನಿಗೆ ಅಪರಿಚಿತರು ಹೇಳಿದ್ರಲ್ಲ ಅಡ್ರೆಸ್, ಇಂಥ ಮನೆಯಲ್ಲಿ ಪೂಜೆ ಆಗ್ತಾ ಇದೆ ಸರ್, ಅಲ್ಲಿ ಮಗುನ ಬಲಿ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಆವತ್ತು ಮಗುವನ್ನ ಖರೀದಿ ಮಾಡಿದ್ನಲ್ಲ ಸೈಯದ್ ಇಮ್ರಾನ್, ಆತನ ಮನೆಯಲ್ಲಿ ಬಲಿಗೆ ಗುಂಡಿ ತೋಡಿರೋದು ಬೆಳಕಿಗೆ ಬಂದಿದೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗುಂಡಿ ತೋಡಿರೋದು ಕಾಣಿಸ್ತಾ ಇದೆ. ದಾಳಿ ಮಾಡಿ ಆ 8 ತಿಂಗಳ ಗಂಡು ಮಗುವನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಭೇಟಿ ನೀಡಿದಂತಹ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಈ ಬಗ್ಗೆ ಮಾತನಾಡಿದ್ದು, ಮೂಢನಂಬಿಕೆಯ ಆಚರಣೆ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಇದು. ಮಕ್ಕಳ ಹಕ್ಕುಗಳ ಆಯೋಗ ನಾವು ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡ್ಕೊಳ್ತಾ ಇದ್ದೀವಿ. 3 ಆಯಾಮದಲ್ಲಿ ನಾನು ತನಿಖೆಗೆ ಸೂಚನೆಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ
ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬಿ ಮಾಹಿತಿಯನ್ನ ನೀಡಿದ್ದಾರೆ. ಯಾವ ಕಾಲದಲ್ಲಿದ್ದೀವಿ ನಾವು? ಟೆಕ್ನಾಲಜಿ ಇಷ್ಟು ಮುಂದುವರೆದಿರುವಂತಹ ಟೈಮ್ನಲ್ಲೂ ಅಲ್ಲೆಲ್ಲೋ ಯಾರೋ ನಿಧಿ ಇಟ್ಟಿದ್ದಾರೆ ಅಂತ ಹೇಳಿ ಆ ನಿಧಿಗೋಸ್ಕರ ಇಂತಹ ಹಸುಗೂಸುಗಳನ್ನ ಅಥವಾ ಮಹಿಳೆಯರನ್ನ ಪುರುಷರನ್ನ ಇದು ನಡೀತಾನೆ ಇರುತ್ತೆ, ಆಗಾಗ ವರದಿ ಆಗ್ತಾನೆ ಇರುತ್ತೆ. ಇಲ್ಲಿ ಆ ಮಗುವನ್ನ ಬಲಿ ಕೊಡೋದಕ್ಕೆ ಗುಂಡಿ ಕೂಡ ತೋಡ್ಲಾಗಿತ್ತು. ಆದ್ರೆ ಅಷ್ಟರಲ್ಲಿ ಅದ್ಯಾರೋ ಅಪರಿಚಿತರು ಮಾಡಿದಂತಹ ಒಂದು ಕರೆಯಿಂದಾಗಿ ಆ ಮಗುವಿನ ಜೀವ ಉಳಿದಿದೆ. ನಾವು ಮಗುವಿಗೆ ಈಗಾಗಲೇ ಭೇಟಿ ಮಾಡಿದ್ವಿ. ಮಗು ವೈದ್ಯರ ಪ್ರಕಾರ ಬಹಳಷ್ಟು ಆರೋಗ್ಯವಾಗಿದೆ, ಆರೋಗ್ಯಪೂರ್ಣವಾಗಿ ಇದೆ. ಮಗುವಿನ ಬಗ್ಗೆ ಏನು ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ದೇಶ ಅತ್ಯಂತ ಮುಂದುವರೆದ ದೇಶ, ಚಂದ್ರಯಾನದಲ್ಲಿ ಇಳಿದಂಥ ಒಂದು ವೈಜ್ಞಾನಿಕವಾಗಿ ಮುಂದುವರೆದ ದೇಶದಲ್ಲಿ ಇವತ್ತಿಗೂ ಆ ಥರದ ಒಂದು ಮೂಢನಂಬಿಕೆ ಆಚರಣೆ ನಡೀತಾ ಇದೆ ಅನ್ನೋದೇ ಒಂದು ಇಡೀ ನಾಗರಿಕ ಸಮಾಜ ತಲೆ ತೆಗೆಸ್ತಕ್ಕಂಥದ್ದು. ಹೀಗಾಗಿ ಈ ಘಟನೆ ಬಹಳಷ್ಟು ಇಡೀ ಒಂದು ಮಾನವ ಕುಲಕ್ಕೆ ಒಂದು ಮನ ಕುಲುಕುವಂಥ ಘಟನೆ ಅಂತೇಳಿ ಹೇಳಿಕೆ ಆಯೋಗ ಭಾಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಅಕ್ರಮವಾಗಿ ತೆಗೆದುಕೊಂಡಂಥ ಮಗು ಅದು ಒಂದು ಅಪರಾಧ. ಅದೇ ರೀತಿ ಬಲುಪಶಿ ಮಾಡ್ತಕ್ಕಂಥದ್ದು, ಬಲಿ ಕೊಡ್ತಕ್ಕಂಥದ್ದು ಅದೂ ಸಹಿತ ಒಂದು ಅಕ್ಷಮ ಅಪರಾಧ. ಜೊತೆಗೆ ಇವತ್ತಿಗೂ ಈ ಥರದ ಮೂಢನಂಬಿಕೆ ಆಚರಣೆ ಜನರ ಮನಸ್ಸಲ್ಲಿದೆಯಲ್ಲ, ಇದು ಭಾಳಷ್ಟು ಇಡೀ ಸಮಾಜಕ್ಕೆ ಒಂದು ಬೇಸರದ ಸಂಗತಿ ಆಗ್ತಾ ಇದೆ. ಹೀಗಾಗಿ ಇದನ್ನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಮತ್ತು ಮಕ್ಕಳ ನಿರ್ದೇಶನಾಲಯ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಎಲ್ಲ ಆಯಾಮಗಳನ್ನು ಬಹಳಷ್ಟು ಒಂದು ಗಂಭೀರವಾಗಿ ತೆಗೆದುಕೊಂಡು ಇದನ್ನು ನಾವು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಕೋಲಾರಿಂದ ಯಾವ ವ್ಯಕ್ತಿ ಈ ಮಗು ಮಾರಾಟ ಮಾಡಿದ್ರು, ಮಧ್ಯಸ್ಥಿಕೆ ವಹಿಸಿದಂಥವ್ರು ಮತ್ತು ಪಡ್ಕೊಂಡಂಥವ್ರು, ಇದು ಒಟ್ಟಾರೆಯಾಗಿ ಅಕ್ರಮ ದತ್ತು ಪಡೆದುಕೊಂಡಂಥದ್ದು. ಹೀಗಾಗಿ ನಾನು ಕೋಲಾರ SP ಅವರಿಗೆ ಮಾತನಾಡ್ತಾ ಇದ್ದೀನಿ. ಈಗ ಮಾತನಾಡಿ ಯಾವ ಕಾರಣಕ್ಕಾಗಿ ಆ ಮಗು ಮಾರಾಟ ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಮಾಡಿದ್ರು, ಮತ್ತು ಇವರು ಈ ಥರದ ಒಂದು ಮಗು ತಮಗೆ ಒಂದು ಗಂಡು ಮಗು ಇಲ್ಲ ಅಂತಕ್ಕಂಥದ್ದು ಸಹಿತ ಅವ್ರು ಹೇಳಿದ್ದಾರೆ. ಜೊತೆಗೆ ಆ ತಂದಂಥ ಮಗುವಿಗೆ ಈ ಥರ ಒಂದು ಬಲಿ ಕೊಡ್ತಕ್ಕಂಥದ್ದು ಇದು ಸಮಾಜ ಒಪ್ಪಲ್ಲ. ಹೀಗಾಗಿ ಈ ನಮ್ಮ ಮುಖಾಂತರ, ತಮ್ಮ ಮಾಧ್ಯಮಗಳ ಮುಖಾಂತರ ಇಲ್ಲಿನ SP ಅವರಿಗೆ ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇದು 3 ಆಯಾಮಗಳಲ್ಲಿ ತನಿಖೆ ಮಾಡಬೇಕಾಗಿದೆ. ಒಂದು ಅಕ್ರಮವಾಗಿ ತೆಗೆದುಕೊಂಡಂಥದ್ದು